ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಬಸವರಾಜ್ ಅರ್ನಳ್ಳಿ, ಬಳ್ಳಾರಿ ಜಿಲ್ಲಾ ವರದಿಗಾರ. ಬರೀ ಅಕ್ರಮಗಳ ಮೂಲಕ ಸದ್ದಾಗ್ತಕ್ಕಂಥ ಬಳ್ಳಾರಿಯಲ್ಲಿ ಈಗ ಅಕ್ರಮ ದಂಧೆಕೋರರಿಗೆ ಪೊಲೀಸರು ನಡುಕವನ್ನ ಹುಟ್ಟಿಸಿರ್ತಕ್ಕಂಥ ಕಳೆದ ಒಂದು ತಿಂಗಳಿಂದ ಕೂಡ ನಿರಂತರವಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ನಡೀತಾ ಇರ್ತಕ್ಕಂಥ ಅಕ್ರಮ ಚಟುವಟಿಕೆಗಳ ಮೇಲೆ ಪೊಲೀಸರು ಹದ್ದಿನ ಕಣ್ಣು ಇಟ್ಟಿರ್ತಕ್ಕಂಥದ್ದು. ಈಗಾಗಲೇ ಬಳ್ಳಾರಿ ಜಿಲ್ಲೆಗೆ ಹೊಸದಾಗಿ ಬಂದಿರತಕ್ಕಂಥ ಎಸ್ಪಿ ಸುಮನ್ ಡಿ ಪನ್ನೇಕರ್ ಜೊತೆಗೆ ಬಳ್ಳಾರಿ ವಲಯ ಐಜಿಪಿ ಆಗಿರ್ತಕ್ಕಂಥ ಹರ್ಷ ಅವರ ನೇತೃತ್ವದಲ್ಲಿ ನಿರಂತರವಾಗಿ ಬಳ್ಳಾರಿಯಲ್ಲಿರ್ತಕ್ಕಂಥ ಅಕ್ರಮ ಚಟುವಟಿಕೆಗಳ ಮೇಲೆ ನಿಗಾ ವಹಿಸಿರ್ತಕ್ಕಂಥದ್ದು, ನಿರಂತರ ದಾಳಿ ಕೂಡ ಮುಂದುವರಿರ್ತಕ್ಕಂಥದ್ದು. ಇದುವರೆಗೆ ಕಳೆದ ಒಂದು ತಿಂಗಳಿಂದ ಕೂಡ ಸುಮಾರು 100 ಕೇಸುಗಳನ್ನು ಕೂಡ ಈ ಸಂಬಂಧಪಟ್ಟಂಗೆ ದಾಖಲು ಮಾಡಿರ್ತಕ್ಕಂಥದ್ದು. ಅದು ಅಕ್ರಮ ಒಂದು ಮಟ್ಕಾ ದಂಧೆ ಆಗಿರ್ಬೋದು, ಅಕ್ರಮ ಮರಳುಗಾರಿಕೆ ಆಗಿರ್ಬೋದು, ಜೊತೆಗೆ ಜೂಜಾಟ ಆಗಿರ್ಬೋದು. ಈ ರೀತಿಯ ಅಕ್ರಮ ಚಟುವಟಿಕೆಗಳ ಮೇಲೆ ಪೊಲೀಸರು ತೀವ್ರವಾದಂತಹ ನಿಗಾವನ್ನು ಕೂಡ ವಹಿಸಿರ್ತಕ್ಕಂಥದ್ದು. ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಕೂಡ ಪೊಲೀಸರು ನಿರಂತರವಾಗಿ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಕಳೆದ ಹಲವು ತಿಂಗಳಿಂದ ಕೂಡ ಹಿಂದೆ ಕೂಡ ಸಾಕಷ್ಟು ಬಳ್ಳಾರಿಯಲ್ಲಿ ಕೂಡ ಸಾಕಷ್ಟು ಅಕ್ರಮಗಳು ನಡೀತವೆ ಅನ್ನೋ ಗಂಭೀರ ಆರೋಪಗಳು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಅದು ಅಕ್ರಮ ಒಂದು ಮಟ್ಕಾ ದಂಧೆ ಆಗಿರ್ಬೋದು, ಅಕ್ರಮ ಮರಳುಗಾರಿಕೆ ಇರ್ಬೋದು, ಅದ್ರ ಜೊತೆಗೆ ಇಸ್ಪೇಟ್ ಅಡ್ಡೆಗಳು ಕೂಡ ಎಲ್ಲೆಂದರಲ್ಲೇ ತಲೆ ಎತ್ತಿರ್ತಕ್ಕಂಥ ಗಂಭೀರ ಆರೋಪಗಳು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಅದ್ರ ಜೊತೆಗೆ ಮತ್ತೊಂದು ಕಡೆ ಇಡೀ ಜಿಲ್ಲೆಯಲ್ಲಿ ಒಂದು ಪಡಿತರ ಅಕ್ಕಿ ಕೂಡ ಯಥೇಚ್ಛವಾಗಿ ಅಕ್ರಮವಾಗಿ ಸಾಗಾಟ ಅನ್ನೋ ಆರೋಪಗಳು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಹಿಂದಿರ್ತಕ್ಕಂಥ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಈ ಒಂದು ಅಕ್ರಮ ದಂಧೆಕಾರರಿಗೆ ಶಾಮೀಲಾಗಿದ್ದಾರೆ ಅನ್ನೋ ಗಂಭೀರ ಆರೋಪಗಳು ಕೂಡ ಹಿಂದೆ ಕೇಳಿ ಬಂದಿರತಕ್ಕಂಥದ್ದು. ಹಾಟ್ನಲ್ಲಿ ಎಚ್ಚೆತ್ತವಾಗಿ ನಡೀತಕ್ಕಂಥ ಅಕ್ರಮಗಳಿಗೆ ಕಡಿವಾಣ ಹಾಕಲಿಕ್ಕೆ ಈಗ ಬಳ್ಳಾರಿಯ ವಲಯ ಐಜಿಪಿ ಮತ್ತು ಬಳ್ಳಾರಿಯ ನೂತನವಾಗಿ ಬಂದಿರತಕ್ಕಂಥ ಎಸ್ಪಿ ಅವರು ಜಂಟಿಯಾಗಿ ಕಾರ್ಯಾಚರಣೆ ಮಾಡ್ತಾ ಇರ್ತಕ್ಕಂಥದ್ದು. ಇಡೀ ಜಿಲ್ಲೆಯಲ್ಲಿ ಎಲ್ಲೋ ಒಂದು ಕಡೆ ಅಕ್ರಮ ದಂಧೆಕೋರರಿಗೆ ಒಂದು ರೀತಿಯ ಭಯ ಹುಟ್ಟಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಇದು ಸಾರ್ವಜನಿಕರ ಮೆಚ್ಚುಗೆ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಈಗಾಗಲೇ ನಿರಂತರವಾಗಿ ಯಾರ್ಯಾರು ಮಟ್ಕಾ ದಂಧೆಗಳನ್ನು ನಡೆಸ್ತಾ ಇದ್ರು ಅಂತವ್ರ ಮೇಲೆ ಆಯಾ ಠಾಣಾ ವ್ಯಾಪ್ತಿಯಲ್ಲಿ ಎಷ್ಟು ಜನ ಮಟ್ಕಾ ದಂಧೆ ಮಾಡ್ತಾ ಇದ್ರು ಅವರ ಮನೆಗಳು ಕೂಡ ಪೊಲೀಸರು ಆಯಾ ಠಾಣಾ ವ್ಯಾಪ್ತಿಯ ತನಿಖಾಧಿಕಾರಿಗಳು ಕೂಡ ನಿರಂತರವಾಗಿ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅವರನ್ನು ಕೂಡ ವಶಕ್ಕೆ ಪಡ್ತಕ್ಕಂಥ ಕೂಡ ಕೆಲಸ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಎಲ್ಲೆಲ್ಲಿ ಅಕ್ರಮ ಮರಳುಗಾರಿಕೆ ನಡೀತಾ ಇತ್ತು ಅಂತವ್ರನ್ನು ಕೂಡ ಜಪ್ತಿ ಮಾಡ್ಕೊಂಡಿರ್ತಕ್ಕಂಥದ್ದು. ಅಕ್ರಮ ಪಡಿತರ ಅಕ್ಕಿಯಲ್ಲಿ ಸಾಗಾಟ ಆಗ್ತಾ ಇತ್ತು, ಅವುಗಳನ್ನು ಕೂಡ ಜಪ್ತಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಹೀಗೆ ನಿರಂತರವಾಗಿ ಕಳೆದ ಒಂದು ತಿಂಗಳಿಂದ ನಿರಂತರವಾದಂತಹ ಕಾರ್ಯಾಚರಣೆ ಕೂಡ ನಡೆದಿರ್ತಕ್ಕಂಥದ್ದು. ಸರಿಸುಮಾರು 100 ಕೇಸುಗಳು ಕೂಡ ಇದುವರೆಗೆ ದಾಖಲಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಒಂದು ಕೋರ್ಟ್ ಅನ್ನ ಅನುಮತಿ ಪಡೆದು ಸರ್ಚ್ ವಾರೆಂಟ್ ಪಡೆದು ಕೆಲವೊಂದು ಮನೆಗಳಿಗೆ ಕೂಡ ಪೊಲೀಸರು ದಾಳಿ ಮಾಡ್ತಕ್ಕಂಥದ್ದು, ಪರಿಶೀಲನೆ ಮಾಡ್ತಕ್ಕಂಥದ್ದು ಕೂಡ ನಡೀತಾ ಇದೆ. ಮತ್ತೊಂದು ಕಡೆ ಬಳ್ಳಾರಿ ಜಿಲ್ಲೆ, ಯಾಕಂದ್ರೆ ಬಳ್ಳಾರಿ ಗಡಿಭಾಗಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿ ಗಾಂಜಾ ಸರಬರಾಜು ಕೂಡ ಅತಿ ಹೆಚ್ಚು ಆಗ್ತಾ ಇದೆ ಅನ್ನೋ ಗಂಭೀರ ಆರೋಪಗಳು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಅದರ ಜೊತೆಗೆ ಗಾಂಜಾಕ್ಕೆ ಯುವಕರು ಕೂಡ ಅಡಿಕ್ಟ್ ಆಗ್ತಾ ಇದ್ದಾರೆ ಅನ್ನೋದು ಕೂಡ ಸಾಕಷ್ಟು ಬಾರಿ ಕೂಡ ಪ್ರಕರಣಗಳಲ್ಲಿ ಕೂಡ ಗೊತ್ತಾಗಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಗಾಂಜಾವನ್ನ ಮಟ್ಟ ಹಾಕಬೇಕು ಅನ್ನೋಟ್ಟಲ್ಲಿ ಕೂಡ ನೂತನವಾಗಿ ಬಂದಿರತಕ್ಕಂಥ ಎಸ್ಪಿ ಅವರು ಕೂಡ ಸಾಕಷ್ಟು ಈಗಾಗಲೇ ವಿವಿಧ ಠಾಣಾಧಿಕಾರಿಗಳಿಗೆ ಒಂದು ಕಟ್ಟುನಿಟ್ಟಿನ ಒಂದು ಸೂಚನೆಯನ್ನ ಹೊರಡಿಸಿರ್ತಕ್ಕಂಥದ್ದು. ಎಲ್ಲೆಲ್ಲಿ ಗಾಂಜಾ ಪೆಡ್ಲರ್ಗಳಿದ್ದಾರೆ ಅಂತವ್ರನ್ನ ಕೂಡ ಅರೆಸ್ಟ್ ಮಾಡಬೇಕು, ಜೊತೆಗೆ ಎಲ್ಲಿ ಅಕ್ರಮ ಚಟುವಟಿಕೆ ಆಗ್ತದೆ ಅಲ್ಲೆಲ್ಲವೂ ಕೂಡ ಆ ಒಂದು ದಂಧೆಕೋರರನ್ನು ಕೂಡ ಎಡೆಮುರಿ ಕಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಖಡಕ್ ಆದಂತಹ ಆದೇಶವನ್ನು ಕೂಡ ಹೊರಡಿಸಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇದುವರೆಗೆ ಸರಿಸುಮಾರು ಕಳೆದ ಒಂದು ತಿಂಗಳಲ್ಲಿ 100 ಕೇಸ್ಗಳು ಕೂಡ ದಾಖಲಾಗಿರ್ತಕ್ಕಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗುತ್ತದೆ. ಅಂದ್ರೆ ಎಷ್ಟರ ಮಟ್ಟಿಗೆ ಇಲ್ಲಿ ಅಕ್ರಮ ಚಟುವಟಿಕೆಗಳು ಕೂಡ ನಡೀತಾ ಇತ್ತು ಈ ಜಿಲ್ಲೆಯಲ್ಲಿ ಅನ್ನೋದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಆ ನಿಟ್ಟಿನಲ್ಲಿ ಯಾವಾಗ ಕಳೆದ ಒಂದು ತಿಂಗಳಿಂದ ನೂತನ ಎಸ್ಪಿ ಐಜಿಪಿ ಅವರು ಬಳ್ಳಾರಿಗೆ ಬಂದ ನಂತರ ಈ ರೀತಿಯ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಕ್ರಮಗಳನ್ನು ಕೂಡ ಕೈಗೊಳ್ತಿರ್ತಕ್ಕಂಥದ್ದು ಇಡೀ ಜಿಲ್ಲೆಯ ಸಾರ್ವಜನಿಕರ ಮೆಚ್ಚುಗೆ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.